ಡಾಕ್ಯುಮೆಂಟ್ ಎಲ್ಲ ಸರಿ ಇದೆ, ಆದರೆ ನೀನು ಪಾಸ್ ಮಾಡೋಕ್ಕಾಗಲ್ಲ. ಯಾಕೆ ಸರ್? ಎಲ್ಲೆಲ್ಲಾರಲ್ಲಿರುವಾಗ ಗಾಡೀಲಿ ಎಲ್ ಬೋರ್ಡ್ ಇರಬೇಕು. ಅದು ಅಲ್ಲದೆ ನಿನ್ನ ಗಾಡೀಲಿ ಮಿರರೇ ಇಲ್ವಲ್ಲಯ್ಯ. 6 ತಿಂಗಳು ಬಿಟ್ಟು ಮತ್ತೆ ಎಲ್ಲೆಲ್ಲರಿಗೂ ಅಪ್ಲೈ ಮಾಡು, ಆಮೇಲೆ ನೋಡೋಣ. ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಕರೀತಾರೆ ಸರ್. ಅಂತ ದೇವಸ್ಥಾನದಲ್ಲಿ ಇದ್ಕೊಂಡು ಇಷ್ಟು ಅನ್ಯಾಯ ಮಾಡ್ತಿದ್ದಾರಲ್ಲ ಸರ್, ನಿಮ್ಗೊಂದು ಸ್ವಲ್ಪನೂ ಪಾಪ ಪ್ರಜ್ಞೆ ಇರೋದೇ ಕಾಣಲ್ವಾ? ಪಾಪ ಪ್ರಜ್ಞೆ ಈಗ ಬಂದ ದಾರಿ. ನಾನು ಈ ಕೆಲಸ ತಗೊಳಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ ಅನ್ನೋದು ನಿನಗೆ ಗೊತ್ತಾ? ಇಲ್ಲಿ ಫ್ರೀಯಾಗಿ ವಿಷನೂ ಸಿಗಲ್ಲ. ಸಾರ್ವಜನಿಕರ ಸೇವೆ ಮಾಡೋ ಕೆಲಸ ಸರ್ ಇದು. ಆದರೆ ನೀವುಗಳೆಲ್ಲ ಸೇರಿಕೊಂಡು ತಲೆ ಹಿಡ್ಕರ್ ಕೆಲಸ ಮಾಡ್ತಾ ಇದ್ದೀರಾ ಸರ್. ನೆನಪಿಟ್ಕೊಳ್ಳಿ, ಒಂದಲ್ಲ ಒಂದಿನ ಕರ್ಮ ನಿಮ್ಮನೆ ಬಾಗನ್ನು ತಟ್ಟುತ್ತೆ ಅನ್ನೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬಿಡಿ ಸರ್. ಏನ್ ತಲೆ ಎಲ್ಲ ಮಾತಾಡ್ತಾ ಇದೀಯಾ? ಯೋ ಎಂಟಾಣೆ, ಇನ್ನು ನನ್ನ ಮಗನಿಗೆ ಸಾಯೋಗ್ಬಿಟ್ಟಿಯ ಸಿದ್ಧಾಂತ ಮಾಡ್ಬಿಡ್ತೀನಿ. ಹಲೋ, ಎಲ್ಲಿ? ಡಾಕ್ಟರ್, ಅವ್ನು ನನ್ನ ಮಗ ಹೇಗಿದ್ದ ಡಾಕ್ಟರ್? ಹಿಸ್ ಕಂಡೀಷನ್ ಈಸ್ ವೆರಿ ಸೀರಿಯಸ್. ಈಗಲೇ ಏನು ಹೇಳೋಕ್ಕಾಗಲ್ಲ ಡಾಕ್ಟರ್. ದುಡ್ಡು ಎಷ್ಟು ಬೇಕಾದ್ರೂ ಖರ್ಚಾಗಲಿ, ನಾನು ಕೊಡ್ತೀನಿ. ನಿಮ್ಮ ದುಡ್ಡಿಂದ ಈಗ ಏನು ಮಾಡೋಕ್ಕಾಗಲ್ಲ ರೀ. ನೀವು ಮಾಡಿರೋ ಪುಣ್ಯದ ಕೆಲಸ ನಿಮ್ಮ ಮಗನ ಕಾಪಾಡಬೇಕಷ್ಟೇ. ಡಾಕ್ಟರ್, ಆ ಹುಡುಗನಿಗೆ ಸರಿಯಾಗಿ ಟ್ರಾಫಿಕ್ ರೂಲ್ಸ್ ಗೊತ್ತಿದ್ದಿದ್ರೆ ನಿಮ್ಮ ಮಗನಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಸರ್. ಸರ್ 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 ರೈಟ್ ಇದೆ ಅಂದಮೇಲೆ ಲೆಫ್ಟ್ ಇದೆ ಅಲ್ವಾ ಸರ್? ನೆನಪಿಟ್ಕೊಳ್ಳಿ, ಒಂದಲ್ಲ ಒಂದಿನ ಕರ್ಮ ನಿಮ್ಮನೆ ಬಾಗನ್ನು ತಟ್ಟುತ್ತೆ ಅನ್ನೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬಿಡಿ ಸರ್. ಆ ಹುಡುಗನಿಗೆ ಸರಿಯಾಗಿ ಟ್ರಾಫಿಕ್ ರೂಲ್ಸ್ ಗೊತ್ತಿದ್ದಿದ್ರೆ ನಿಮ್ಮ ಮಗನಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಸರ್. ಒಂದಲ್ಲ ಒಂದಿನ ಕರ್ಮ ನಿಮ್ಮನೆ ಬಾಗನ್ನು ತಟ್ಟುತ್ತೆ ಅನ್ನೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬಿಡಿ ಸರ್. ನಿಮ್ಮ ದುಡ್ಡಿಂದ ಈಗ ಏನು ಮಾಡೋಕ್ಕಾಗಲ್ಲ. ನೀವು ಮಾಡಿರೋ ಒಳ್ಳೆ ಕೆಲಸ ಪುಣ್ಯದ ಕೆಲಸ ನಿಮ್ಮ ಮಗನಿಗೆ ಕಾಪಾಡುತ್ತೆ. ನಿಮ್ಮ ದುಡ್ಡಿಂದ ಏನು ಮಾಡೋಕ್ಕಾಗಲ್ಲ. ಆ ಹುಡುಗನಿಗೆ ಸರಿಯಾಗಿ ಟ್ರಾಫಿಕ್ ರೂಲ್ಸ್ ಗೊತ್ತಿದ್ದಿದ್ರೆ ನಿಮ್ಮ ಮಗನಿಗೆ ಈ ಪರಿಸ್ಥಿತಿ ಬರ್ತಾ ಒಂದಲ್ಲ ಒಂದಿನ ಕರ್ಮ ನಿಮ್ಮನೆ ಬಾಗನ್ನು ತಟ್ಟುತ್ತೆ ಅನ್ನೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬಿಡಿ ಸರ್. ನಿಮ್ಮ ದುಡ್ಡಿಂದ ಏನು ಮಾಡೋಕ್ಕಾಗಲ್ಲ. ಆ ಹುಡುಗನಿಗೆ ಸರಿಯಾಗಿ ಟ್ರಾಫಿಕ್ ರೂಲ್ಸ್ ಗೊತ್ತಿದ್ದಿದ್ರೆ ನಿಮ್ಮನೆ ಬಾಗನ್ನು ತಟ್ಟುತ್ತೆ ಅನ್ನೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬಿಡಿ ಸರ್. ಮರೆಯಕ್ಕೆ ಹೋಗ್ಬಿಡಿ ಸರ್. ಮರೆಯಕ್ಕೆ ಹೋಗ್ಬಿಡಿ ಸರ್. ಸರ್, ಬದಲಾವಣೆ ಅದು ನಮ್ಮಿಂದ ಮಾತ್ರ ಸಾಧ್ಯ. ಲಂಚ ಈಸ್ಕೊಳ್ಳೋದು ಎಷ್ಟು ತಪ್ಪೋ ಅಷ್ಟೇ ಲಂಚ ಕೊಡೋದು ಕೂಡ ತಪ್ಪು. ನಾನಿವತ್ತು ಪಡ್ಕೊಂಡಿರೋದು ಒಂದು ಸಣ್ಣ ಲೈಸೆನ್ಸ್ ಅಷ್ಟೇ. ಆದರೆ ಅದನ್ನು ಲಂಚ ಕೊಡದೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿ ಪಡ್ಕೊಂಡಿದ್ದೀನಿ ಅನ್ನೋ ಗರ್ವದ ಜೊತೆಗೆ ದೇಶಕ್ಕೆ ಒಂದು ಸೇವೆ ಮಾಡಿದ್ದೀನಿ ಅನ್ನೋಷ್ಟು ತೃಪ್ತಿ ನನಗೆ ಸಿಗ್ತಾ ಇದೆ. ನಾಳೆ ಇಂಥ ಸನ್ನಿವೇಶಗಳು ನಿಮ್ಮ ಜೀವನದಲ್ಲೂ ಕೂಡ ಬರ್ಬೋದು. ಹೆದರಬೇಡಿ, ಅದು ನಿಮಗೆ ದೇಶ ಸೇವೆ ಮಾಡೋಕ್ಕೆ ಸಿಗೋ ಒಂದು ಅವಕಾಶ.